ನಟ ದರ್ಶನ್ ಬೇಲ್ ರದ್ದತಿಗೆ ಸಿಕ್ತು ಮತ್ತಷ್ಟು ಬಲ. ಕೋರ್ಟಿನಲ್ಲಿ ವಾದಿಸಲು ಪೊಲೀಸರ ಬಳಿ ಈಗ ಬ್ರಹ್ಮಾಸ್ತ್ರ ಸಿಕ್ಕಿದೆ. ನಟ ದರ್ಶನ್ ಬೇಲ್ ರದ್ದತಿಗೆ ಸಿಕ್ತು ಮತ್ತಷ್ಟು ಬಲ. ಕೋರ್ಟಿನಲ್ಲಿ ವಾದಿಸುವುದಕ್ಕೆ ಪೊಲೀಸರ ಬಳಿ ಈಗ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಕೊರ್ಕಿನಡೆಗೆ ಕೋರ್ಟ್ ಗರಂ ಆಗಿತ್ತು. ಮೊನ್ನೆ ಕುಂಟು ನೆಪ ಹೇಳಿ ಕೋರ್ಟ್ಗೆ ಗೈರಾಗಿದ್ರು ಅಂತ ಹೇಳಿ. ಸೊ ಇದೀಗ ಬೇಲ್ ಮೇಲೆ ದರ್ಶನ್ ಇದ್ದು ಸಾಕ್ಷಿಗಳ ಜೊತೆಗೆ ಕಾಣಿಸಿಕೊಂಡಿದ್ದಾರೆ. ಸೊ ಅದೀಗ ಪೊಲೀಸರಿಗೆ ದೊಡ್ಡ ಅಸ್ತ್ರವಾಗುತ್ತೆ. ವೀಕ್ಷಣೆ ಮಾಡಿದ್ದಾರೆ ನಟ ದರ್ಶನ್. ಇದು ಮತ್ತಷ್ಟು ಕಂಟಕ ಆಗುವ ಸಾಧ್ಯತೆ ಇದೆ. ಕೊಲೆ ಪ್ರಕರಣದ ಸಾಕ್ಷಿದಾರರ ಜೊತೆಗೆ ನಟ ದರ್ಶನ್ ಸಿನಿಮಾ ವೀಕ್ಷಣೆ. ಬೇಲ್ ಮೇಲಿರೋ ದರ್ಶನ್ ವಾಮನ ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಿನ ಸಾಕ್ಷಿ ಆಗಿದ್ದಾರೆ ಚಿಕ್ಕಣ್ಣ. ನೀವು ನೋಡ್ಬೋದು ಆ ವಿಜುವಲ್ ಅಲ್ಲಿ ಚಿಕ್ಕಣ್ಣ ದರ್ಶನ್ ಅವ್ರ ಪಕ್ಕದಲ್ಲೇ ಇದ್ದಾರೆ. ಸ್ಟೋನಿ ಬ್ರೂಕ್ ಅಲ್ಲಿ ಕೊಲೆ ಆಗೋ ಹಿಂದಿನ ದಿನ ಸೇರಿದ್ರು, ಮಾತನಾಡಿದ್ರು ಅನ್ನೋ ಕಾರಣಕ್ಕೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೂ ಕೂಡ ಕರೆದು ಒಯ್ದಿದ್ರು ಚಿಕ್ಕಣ್ಣನನ್ನ. ಇದೀಗ ಆ ಸಾಕ್ಷಿದಾರನ ಜೊತೆಗೆ ಇರೋದು ಮತ್ತಷ್ಟು ಕಂಟಕ ಆಗಬಹುದು. ಯಾಕಂದ್ರೆ ಕೋರ್ಟೇ ಹೇಳತ್ತೆ ಸಾಕ್ಷಿಗಳನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು ಹಾಗೆ ಹೀಗೆ ಅಂತ ಹೇಳಿ. ಬಟ್ ಇಲ್ಲಿ ಅದೇ ಆಗ್ತಾ ಇರೋದು. ವಾಮನ ತುಂಬಾ ನೋಡೋಣ, ಮಾತನಾಡಿದ್ರೆ ವಾಮನ ಸಿನಿಮಾ ಬಗ್ಗೆ. ಚಿಕ್ಕಣ್ಣ ಸಿನಿಮಾ ನೋಡಿದ ನಂತರ ಏನ್ ಹೇಳಿದ್ರು ಕೇಳಿ. ವಾಮನ ತುಂಬಾ ಅದ್ಭುತವಾಗಿ ಬಂದಿದೆ. ಒಂದು ಹೊಸ ತರ ಸ್ಕ್ರೀನ್ ಪ್ಲೇ ಅನ್ಬೋದು. ಫಸ್ಟ್ ಟೈಮ್ ನಮ್ಮ ಧನ್ವೀರ್ ಬ್ರೋನ ಹೊಸ ತರದ ಸ್ಕ್ರೀನ್ ಪ್ಲೇ ನೋಡೋಕೆ. ಅವ್ರದ್ದು ಇದು ನಾಲ್ಕನೇದು 3 ಚಿತ್ರಗಳು ಬೇರೆ ತರನೇ ಇದೆ. ಇದು ನಿಮಗೆ ಒಂದು ಮಾಸು, ಒಂದು ಫ್ಯಾಮಿಲಿ ಕಾಮಿಡಿನೂ ಅಲ್ಲಲ್ಲಿ ಶಿವ ಕೇರ್ಪೇಟ್ ಅವರು ಇದ್ದಾರೆ, ಅಲ್ಲಲ್ಲಿ ನಗಿಸ್ತಾರೆ. ಮತ್ತೆ ತಾಯಿ ಎಮೋಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಒಂದೊಳ್ಳೆ ಮುದ್ದಾದ ಲವ್ ಸ್ಟೋರಿ ಇದೆ. ಒಂದು ಸಾಂಗೇ ಇದೆಯಲ್ಲ, ಮುದ್ದು ರಾಕ್ಷಸಿ ಅಂತ, ಒಂದು ಮುದ್ದಾದ ಲವ್ ಸ್ಟೋರಿನೂ ಇದೆ. ಒಂದು ಫ್ರೆಂಡ್ಶಿಪ್ ಅಂದ್ರೆ ಈ ಸಿನಿಮಾಲಿ ಎಲ್ಲಾನು ಡೈರೆಕ್ಟರ್ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಮಾಸ್ ಸಿನಿಮಾ ಅಂದ್ರೆ ಒಂದು ಲವ್ ಕಮ್ಮಿ ಇರುತ್ತೆ, ಇಲ್ಲ ಎಲ್ಲ ಎಮೋಷನ್ಸ್ ಇರಲ್ಲ, ಕಾಮಿಡಿ ಇರಲ್ಲ, ಇನ್ನೊಂದಿರಲ್ಲ ಅಂತ ಹುಡ್ಕಂಗೆ ಇಲ್ಲ. ವಾಮನಲ್ಲಿ ಪ್ಯಾಕೇಜ್ ಆಗಿದೆ. ಲವ್ ಇದೆ, ತಾಯಿ ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಮೇಜರ್ಲಿ ಫ್ರೆಂಡ್ಶಿಪ್. ನಂಗೆ ಒಂಥರ ರಾಜ ಹುಲಿ ನೆನಪಾಯ್ತು. ಅದು ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಇತ್ತಲ್ಲ, ತುಂಬಾ ಅದ್ಭುತವಾಗಿ ಬಂದಿದೆ. ಆಮೇಲೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ ನಮ್ಮ ಧನ್ವೀರ್. ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. 10ನೇ ತಾರೀಕು ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರದಲ್ಲೇ ಬಂದು ನೋಡಿ ವಾಮನ ಚಿತ್ರಕ್ಕೆ ಹರಿಸಿ ಆಶೀರ್ವದಿಸಿ. ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಈಗ ಇವ್ರದ್ದು 4ನೇ ಸಿನಿಮಾ. ಆ ಒಂದು ಬೇಲ್ ರದ್ದತಿಗೆ ಮತ್ತಷ್ಟು ಬಲ ಸಿಕ್ಕಿದೆ. ಈಗ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳೊಟ್ಟಿಗೆ ಇರೋದು. ಪ್ಯಾನ್ ಇಂಡಿಯಾ ಸ್ಟಾರ್ಸ್ಗೆ ಟಾಂಗ್ ಕೊಟ್ರ ಹಾಗಾದ್ರೆ ದರ್ಶನ್. ಮತ್ತೊಮ್ಮೆ ದರ್ಶನ್ ಬಾಯಲ್ಲಿ ಕನ್ನಡಿಗರ ಮಾತು. ಕನ್ನಡ ಸಿನಿಮಾ ಬೆಳಿಬೇಕು, ಬೇರೆ ಭಾಷೆ ಸಿನಿಮಾ ನಾನು ಮಾಡಲ್ಲ ಅಂತ ಹೇಳಿ ಪ್ಯಾನ್ ಇಂಡಿಯಾಗೆ ಹೋಗಲ್ಲ ಅನ್ನೋದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಟ ದರ್ಶನ್. ರಾಜ್ಯದ ಜನತೆಗೆ ಒಂದು ರೀತಿ ಸಿಹಿ ಸುದ್ದಿ. ಬಜಾರ್ ಆಗ್ಬೋದು, ಆಮೇಲೆ ಅದು ಬರ್ತಾ ಆ್ಯಕ್ಚುಲಿ ಸುಮಾರು ಸಿನಿಮಾ, ಒಂದು 3 ಸಿನಿಮಾ, ಇದು 4ನೇ ಸಿನಿಮಾ. ಬಟ್ ನಾನು ನೋಡ್ದಂಗೆ ಒಂದು ನಾವೆಲ್ಲರೂ ಆ್ಯಕ್ಚುಲಿ ಇವೆಲ್ಲ ಏನು ಟ್ರೈಲರ್ ನೋಡಿದ್ದೀರಾ, ತುಂಬ ಮಾಸ್ ಇರ್ಬೋದು. ಹಂಗೆ ಮಾಸ್ ಜೊತೆಗೆ ಆ್ಯಕ್ಚುಲಿ ತುಂಬ ಒಂದು ತಾಯಿ ಸೆಂಟಿಮೆಂಟಿಂದ ಹಿಡಿದು ತಾಯಿ ಎಷ್ಟು ಮುಖ್ಯ, ತಂದೆ ಏನು ಮಾಡ್ತಾನೆ, ಈ ಥರದ ಎಲಿಮೆಂಟ್ಸ್ ತುಂಬ ಚೆನ್ನಾಗಿ. ಆಮೇಲೆ ಡೈರೆಕ್ಟ್ ಇಲ್ಲೇ ಇದ್ದಾರೆ.
ನಾವು ಆಕ್ಚುಲಿ ಫಸ್ಟ್ ಹಾಫ್ ನೋಡಿದಾಗ ಒಂದೆಲ್ಲೋ ಒಂದು ಏನೋ ನೋಡ್ತಾ ಇದೀವಲ್ಲ ಅಂತ ಅನಿಸ್ತು. ಬಟ್ ಅದು ಆಕ್ಚುಲಿ ಅದು ಮುಗಿದ ಮೇಲೆ ಆಕ್ಚುಲಿ ಹೇಳ್ಬಾರ್ದು, ಅದು ಮುಗಿದ ಮೇಲೆ ಇನ್ನೊಂದು ತರ ಇದೆ. ಆಮೇಲೆ ಹೌದಲ್ಲ ಇದೇನೋ ಒಂದು ಇದು ಮಾಡ್ಕೊಂಡಲ್ಲ ನಾವು ಅಂತ. ಸೊ ಆ ಥರದೊಂದು ಸಿನಿಮಾ. ಆಮೇಲೆ ನಂಗೆ ತುಂಬಾ ಇಷ್ಟ ಆಗಿದೆ ಏನಂದ್ರೆ ಫೈಟ್ಗಳಲ್ಲಿ. ಆಮೇಲೆ ಮುದುರಾಕ್ಷನ್ ನಾನು ಯಾವಾಗಲೂ ಹೇಳಿದೆ, ನಾನು ಅವತ್ತು ಏನೋ ಟ್ರೈಲರಿಂದ ಇದ್ರ ದಿನಾನು ಹೇಳಿದೆ, ತುಂಬಾ ಒಳ್ಳೆ ಸಾಂಗ್. ಆದ್ಮೇಲೆ ಮೆಲೋಡಿಗಳು ತುಂಬಾ ಚೆನ್ನಾಗಿದೆ. ಬಟ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಸದ್ಯ ಮೊನ್ನೆ ಕೋರ್ಟ್ಗೆ ಅಟೆಂಡ್ ಆಗಬೇಕಾಗಿತ್ತು, ಬಟ್ ಅನಾರೋಗ್ಯದ ಕಾರಣ ಅಂತ ಹೇಳಿ ಕೋರ್ಟ್ಗೆ ಅಟೆಂಡ್ ಆಗಿರಲಿಲ್ಲ. ಬಟ್ ಏಕಾಏಕಿ ನೆನೆ ವಾಮನ ಸಿನಿಮಾ ಒಂದು ವೀಕ್ಷಣೆಗೆ ಹೋಗಿದ್ರು. ಅದರಲ್ಲೂ ಕೂಡ ಚಿಕ್ಕಣ್ಣ ಜೊತೆಗಿರೋದು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ ಯತೀಶ್. ಹೌದು, ಯಾಕೆಂತಂದ್ರೆ ಮೊನ್ನೆ ಕೋರ್ಟ್ಗೆ ಹೋಗ್ಬೇಕಾದ ಸಂದರ್ಭದಲ್ಲಿ ಒಂದು ರೀಸನ್ ಅನ್ನು ಕೊಡ್ತಾರೆ, ನಂಗೆ ಕೋರ್ಟ್ಗೆ ಬರೋದಿಕ್ಕೆ ಆಗ್ತಿಲ್ಲ, ಬೆನ್ನು ನೋವು ತುಂಬಾ ಇದೆ, ಹಾಗಾಗಿ ನಂಗೆ ಕೋರ್ಟಿಗೆ ಬರೋಕ್ಕೆ ವಿನಂತಿನ ಅಂದ್ರೆ ನನಗೆ ಕೊಡ್ಬೇಕು ಅಂತ ಕೇಳ್ಕೊಳ್ತಾರೆ. ಸೊ ಹಾಗಾಗಿ ಕೋರ್ಟ್ ಕೊಡೋದಕ್ಕೆ ಮನುಷ್ಯ ಎಚ್ಚರಿಕೆ ಕೊಟ್ಟಿತ್ತು. ಯಾಕೆಂದ್ರೆ ಈಗ ಏಕಾಏಕಿ ತಪ್ಪಿಸ್ಕೊಳ್ಳೋವಾಗಿಲ್ಲ. ಸೊ ಕೋರ್ಟ್ ಅವರಿಗೆ ಬರ್ಬೇಕಂದ್ರೆ ಬೇಲ್ ಕೊಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನಂತ ಹೇಳ್ಕೊಟ್ಟಿರುತ್ತೆ, ಪ್ರತಿ ತಿಂಗಳು ಕೂಡ ಕೋರ್ಟ್ಗೆ ಬಂದು ಹಾಜರಾತಿ ಆಗ್ಬೇಕು ಅನ್ನುವಂತ ಷರತ್ತನ್ನು ವಿಧಿಸಿ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು, ಬೇಲ್ ಕೊಟ್ಟಿತ್ತು. ಬಟ್ ಆದ್ರೆ ಬಂದಿರಲಿಲ್ಲ. ಅದಕ್ಕೆ ನ್ಯಾಯಾಧೀಶರು ಕೊಡೋದಕ್ಕೆ ಎಚ್ಚರಿಕೆಯನ್ನು ಕೊಟ್ಟರು. ನೆಕ್ಸ್ಟ್ ಈ ಬಾರಿ ಆಯ್ತು ಅಂತಂದ್ರೆ ನಿಮ್ಗೆ ಏನು ಅದನ್ನ ನಾವು ಏನ್ ಎಚ್ಚರಿಕೆ ಬೇರೆ ಆಕ್ಷನ್ ತಗೊಳ್ಬೇಕಾಗತ್ತೆ ಮಾತ್ರ ಹೇಳಿದ್ರು. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾಗತ್ತೆ, ಈಗಾಗಲೇ ದರ್ಶನ್ ಮೇಲೆ ಪೊಲೀಸ್ನವರು ಈ ಒಂದು ಬೇಲನ್ನ ಹೇಗಾದ್ರೂ ಮಾಡಿ ಕ್ಯಾನ್ಸಲ್ ಮಾಡಿಸ್ಬೇಕು ಅಂತ ಈಗಾಗಲೇ ಹೋರಾಟ ಮಾಡ್ತಾರೆ. ಈಗ ದರ್ಶನ್ ಮಾಡ್ಕೊಳ್ತಾ ಎಡವಟ್ಗಳಿದೆಯಲ್ಲ, ಅದೆಲ್ಲೋ ಒಂದ್ ಕಡೆಗೆ ಪೊಲೀಸ್ನವ್ರಿಗೆ ಒಂದೆಲ್ಲೋ ಒಂದ್ ಕಡೆಗೆ ಅಷ್ಟ ಸಿಕ್ಕಂಗ ಆಗ್ತಾ ಇದೆ ಅಂತ ಅನ್ಬೋದು ಪವಿತ್ರ. ಯಾಕೆಂತಂದ್ರೆ ಕೋರ್ಟ್ಗೆ ಬರಕ್ ಆಗದಿದ್ದಂತವ್ರು ಯಾಕೆ ಸಿನಿಮಾಗೆ ಹೇಗೆ ಹೋಗಕ್ ಸಾಧ್ಯ ಆಗುತ್ತೆ? ಸೊ ಸಿನಿಮಾಗೆ ಹೋಗ್ಬೋದಾ ಅನ್ನೋ ಮಾತನ್ನ ಕೇಳ್ತಾರೆ. ಯಾಕೆಂದ್ರೆ ಅಲ್ಲೂ ಕೂಡ ಅಫ್ಕೋರ್ಸ್ ಕುಂತ್ಕೊಂಡು ಹೋಗಿರೋದು, ನೀವು ಕುಂತ್ಕೊಂಡು ಸಿನಿಮಾ ನೋಡಕ್ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ಕೋರ್ಟಿಗೆ ಬರೋದಕ್ಕೆ ಯಾಕೆ ಸಾಧ್ಯ ಆಗ್ತಿಲ್ಲ? ಹಾಗಾದ್ರೆ ನಿಮ್ಗೆ ಕೋರ್ಟ್ ಮೇಲೆ ಅಷ್ಟೊಂದು ತಾತ್ಸಾರ ಇದೆಯಾ ಅಥವಾ ಅದ್ರ ಮೇಲೆ ನಿಮ್ಗೆ ಗೌರವ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಹೇಳುವಂಥದ್ದು. ಸೊ ಹಾಗಾಗಿ ದರ್ಶನ್ ಒಂಥರ ಏನಂತಂದ್ರೆ ಎಲ್ಲಾರ್ದು ಇರುವೆ ಬಿಟ್ಕೊಂಡ್ರು ಅಂತಲ್ಲ, ಆ ತರ ಪರಿಸ್ಥಿತಿ ಆಗ್ತಾ ಇರುವಂತದ್ದು. ಜೊತೆಗೆ ಅವರ ಆಪ್ತನಿಂದ ಅವ್ರಿಗೆ ಕಂಟಕ್ಕೆ ಎದುರಾಗ್ತಿದ್ದಕ್ಕೆ ಮತ್ತೆ ಮತ್ತೆ ಪ್ರೂವ್ ಆಗ್ತಾನೆ ಇದೆ. ಯಾಕೆಂದ್ರೆ ಇಲ್ಲಿ ತಮ್ಮ ಆಪ್ತನಿಗೋಸ್ಕರ ಸಿನಿಮಾ ನೋಡೋದಕ್ಕೆ ಹೋಗಿದಂಥದ್ದು. ಸೊ ನಿನ್ನೆ ಆ ಸಿನಿಮಾ ನೋಡಕ್ ಹೋದಂತ ಸಂದರ್ಭದಲ್ಲಿ ಇವ್ರಿಗೆ ಈಗ ಈ ತರ ಒಂದು ಏನು ಅವ್ರ ವಿರುದ್ಧ ಈಗ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅಫ್ಕೋರ್ಸ್ ಧನ್ವೀರ್ ನಟನೆಯ ಸಿನಿಮಾ ವಾಮನ ಸಿನಿಮಾ ಸಾಕಷ್ಟು ಅದ್ದೂರಿಯಾಗಿ ರಿಲೀಸ್ ಆಗ್ತಾ ಇದೆ, ಇವತ್ತು ರಿಲೀಸ್ ಆಗ್ತಿರೋದು. ಹಾಗಾಗಿ ನಿನ್ನೆ ಅದನ್ನ ಪ್ರೀಮಿಯರ್ ಶೋ ಕೂಡ ಮಾಡಿದಂಥದ್ದು. ಅಂದ್ರೆ ದರ್ಶನ್ ಮತ್ತೆ ಆಪ್ತರಿಗೋಸ್ಕರ ಪ್ರೀಮಿಯರ್ ಶೋ ಅನ್ನ ಅರೇಂಜ್ ಮಾಡಿದ್ರು. ಸೊ ಅರೇಂಜ್ ಮಾಡೋ ಸಮಯದಲ್ಲಿ ದರ್ಶನ್ ಸೇರಿದಂತೆ ಒಂದಷ್ಟು ಜನ ಸಿನಿಮಾಗೆ ಹೋಗಿದ್ರು. ಸೊ ಇಲ್ಲಿ ಹೋದಂತ ಸಂದರ್ಭದಲ್ಲಿ ನನಗೆ ಗುರಿಯಾಗಿರೋದು ಮತ್ತೊಂದು ಇಲ್ಲಿ ಅರ್ಥ ಮಾಡಬೇಕಾಗ್ತದೆ ಪವಿತ್ರ, ನೀವ್ ಹೇಳ್ತಾ ಇದ್ರಿ. ಸೊ ಸಾಕಷ್ಟು ಸುದ್ದಿ ಆಗ್ತಿರೋದು ಅವರು ಕೋರ್ಟಿಗೆ ಹಾಜರಾತಿ ಆಗ್ತಿರೋದು, ಮತ್ತೆ ಗೈರಾಗಿರೋದು, ಮತ್ತೆ ಚಿಕ್ಕಣ್ಣ ಜೊತೆ ಕಾಣಿಸ್ಕೊಂಡಿರೋದು. ಯಾಕೆ ಚಿಕ್ಕಣ್ಣ ಜೊತೆ ಕಾಣಿಸ್ಕೊಂಡಿದ್ರೆ, ಚಿಕ್ಕಣ್ಣ ಇಲ್ಲಿ ಸಾಕ್ಷಿದಾರ ಅನ್ನೋದನ್ನ ಇಲ್ಲಿ ಸಾಕಷ್ಟು ಗಮನ ಇಟ್ಕೊಳ್ಬೇಕಾಗ್ತದೆ. ಯಾವುದೋ ಒಬ್ಬ ವ್ಯಕ್ತಿ ಸಾಕ್ಷಿದಾರ ಜೊತೆಗೆ ಯಾವತ್ತೂ ಕೂಡ ಕಾಂಟ್ಯಾಕ್ಟ್ ಇರಬಾರ್ದು. ಏಕೆ ಆತರ ಇತ್ತ ಅಂತಂದಾಗ ಸಾಕ್ಷಿ ನಾಶಕ್ಕೆ ಕಾರಣವಾಗುತ್ತೆ ಅನ್ನೋದು ಇರುವಂತ ವಿಚಾರ. ಸೊ ಈಗಿದ್ದಾಗೂ ಕೂಡ ಚಿಕ್ಕಣ್ಣ ಮತ್ತೆ ದರ್ಶನ್ ಭೇಟಿಯಾಗಿರೋದು, ಅವರ ಆಪ್ತತೆಯಲ್ಲಿ ಆ ಒಂದು ವಿಡಿಯೋಗಳಲ್ಲಿ ಕಾಣಿಸ್ಕೊಳ್ತಿರೋದು ಎಲ್ಲದೂ ಕೂಡ ಈಗ ದರ್ಶನ್ಗೆ ಮತ್ತಷ್ಟು ಪೆಟ್ಟನ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಈಗಾಗ್ಲೇ ಈ ಒಂದು ಏನ್ ಬೇಲ್ ಸಿಕ್ಕಿದೆ, ಬೇಲನ್ನ ರದ್ದತಿ ಕೋರ್ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೆಜ್ಜೆ ಇಟ್ಟಿರುವಂತದ್ದು. ಸೊ ಇದು ಎಲ್ಲೋ ಒಂದ್ ಕಡೆ ದರ್ಶನ್ ಮುಳುವಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಉಟ್ಕೊಳ್ಳುತ್ತೆ. ಸೊ ಇದೆಲ್ಲ ನೋಡ್ಕೊಂಡ್ರೆ ದರ್ಶನ್ ಸುಮ್ನೆ ಏನೋ ಇರೋದನ್ನ ತಮ್ಮ ಹೇಳ್ಕೊತಿದ್ರು ಅನ್ನೋದು ಕೂಡ ಆಗೋದುಂಟು. ಈಗ ಪೊಲೀಸರಿಗೆ ಒಂದು ರೀತಿಯಂತ ಬಹುದೊಡ್ಡ ಅಸ್ತ್ರ ಸಿಕ್ಕಂತಾಗಿದೆ. ಒಂದು, ನ್ಯಾಯಾಲಯಕ್ಕೆ ಅವರು ಗೌರವನ ಕೊಡ್ತಿಲ್ಲ, ಅಷ್ಟೆಲ್ಲ ಹೇಳಿದ್ರು ಕೂಡ ಅವರು ಗೈರು ಆಗ್ತಾ ಇದ್ದಾರೆ ಅನ್ನೋದು ಒಂದಾದ್ರೆ, ಮತ್ತೊಂದು ಕಡೆ ಸಾಕ್ಷಿದಾರರ ಜೊತೆಗೆ ದರ್ಶನ್ ಅವರು ಇರುವಂತ ಆಪ್ತತೆ, ಸೊ ಇದು ಸಾಕ್ಷಿ ನಾಶ ಮಾಡ್ತಿದ್ರೆ ಅನ್ನೋದು ಕೂಡ ಅವರು ರೀಸನ್ ಕೊಡಬಹುದಾಗುತ್ತೆ. ಹಾಗಾಗಿ ಇರಬಹುದು. ಸೊ ಇದು ಏನಾಗೋದು ಇರುವಂತದ್ದು. ಒಟ್ಟಾರೆ ಈಗ ಏನು ಇವೆಲ್ಲ ಎರಡು ವಿಚಾರಗಳಿದೆಯಲ್ಲ, ಪೊಲೀಸರಿಗೆ ಒಂದು ಅಸ್ತ್ರ ಸಿಕ್ಕಂತಾಗಿದೆ ಪವಿತ್ರ. ಸತೀಶ್, ಇನ್ನೊಂದು ಕಡೆ ಪ್ಯಾನ್ ಇಂಡಿಯಾ ಸ್ಟಾರ್ಸ್ ಗೆಲ್ಲೋ ಟಾಂಗ್ ಕೊಟ್ರ ದರ್ಶನ್ ಅವರು ಅಂತ. ನಾನು ಕನ್ನಡ ಸಿನಿಮಾವನ್ನ ಬಿಟ್ಟು ಪ್ಯಾನ್ ಇಂಡಿಯಾಗ್ ಹೋಗಲ್ಲ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಸ್ಟಾರ್ ನಟರೆಲ್ಲರೂ ಪ್ಯಾನ್ ಇಂಡಿಯಾದಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದಾರೆ. ಬಟ್ ದರ್ಶನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ಕನ್ನಡದಲ್ಲೇ ಇರ್ತೀನಿ, ಕನ್ನಡದ ಮೇಲೆ ನನಗೆ ಅಭಿಮಾನ ಇದೆ ಅಂತ ಹೇಳಿ. ಸಾಕಷ್ಟು ಬಾರಿ ದರ್ಶನ್ ಮಾತನ್ನ ಹೇಳಿದ್ದಾರೆ ಪುರುಷ. ಯಾಕಂದ್ರೆ ದರ್ಶನ್ ಅವರ ನೀವ್ ಇವತ್ತು ಯಾವ ಕಾರಣ ತೆಗೆದುಕೊಂಡು ಕೂಡ ದರ್ಶನ್ ಇರುವಂತ ಫ್ಯಾನ್ ಬೇಸ್ ಇದೆಯಲ್ಲ, ಅದು ಯಾರಿಗೂ ಇಲ್ಲ. ಅದು ಎಲ್ಲರೂ ಒಪ್ಕೊಳ್ಬೇಕಂತ ಸತ್ಯವಾದಂತ ಮಾತು. ಯಾಕೆಂದ್ರೆ ದರ್ಶನ್ ಅವ್ರಿಗೆ ಅಂತ ಒಂದು ಫ್ಯಾನ್ ಬೇಸ್ ಇರುವಂತದ್ದು. ನಾವು ಅವಾಗೆಲ್ಲ ಏನು ಅಭಿಮಾನಿಗಳು ಹೀಗೆ ಅಂತ ಅಣ್ಣವ್ರು ಏನು ಹೇಳ್ತಿದ್ರು, ಆ ತರ ಅಭಿಮಾನಿಗಳು ನಾವು ದರ್ಶನ್ ಕಾಣ್ತಾ ಇದೀವಿ. ದರ್ಶನ್ಗೋಸ್ಕರ ಪ್ರಾಣ ಬಿಡ್ತಾರೆ, ದರ್ಶನಗೋಸ್ಕರ ಜೀವನ ಬಿಡುವಂತ ಅಭಿಮಾನಿಗಳು ಇರೋದು ಕರ್ನಾಟಕದಲ್ಲಿ.
ಸೊ ದರ್ಶನ್ ಕೂಡ ಹಾಗೆ ಇರುತ್ತೆ, ಅವ್ರ ಅಭಿನಯಗೋಸ್ಕರನೇ ಅವರು ಕೂಡ ಸಿನಿಮಾ ಮಾಡ್ಕೊಂಡು ಬರ್ತಾ ಇರುವಂತದ್ದು. ಇನ್ನ ದರ್ಶನ್ ಅವರು ಸಾಕಷ್ಟು ಬಾರಿ ಹೇಳಿರುವಂತದ್ದು, ನಾವ್ ಯಾವುದೇ ಕಾರಣಕ್ಕೂ ಕೂಡ ಏನು ಬೇರೆ ಭಾಷೆಯಲ್ಲಿ ಹೋಗೋದಿಲ್ಲ, ನನಗೆ ನನ್ನ ಭಾಷೆಲೆ ಏನ್ ಎಲ್ಲರೂ ಕೊಡ್ತಾ ಇದ್ದಾರೆ, ಅಭಿಮಾನಿಗಳಿರ್ಬೋದು, ಸಿನಿಮಾಗಳಿರ್ಬೋದು, ಎಲ್ಲದೂ ಕೂಡ ಸಿಗ್ತಾ ಇದೆ, ನಾನು ಯಾಕೆ ಬೇರೆ ಭಾಷೆಗೆ ಹೋಗ್ಬೇಕು, ಸೊ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟೇ ನನಗೆ ಬೇಡ ಅನ್ನೋ ಮಾತನ್ನ ಹೇಳಿದ್ದಾರೆ. ಸಿನಿಮಾಗಳನ್ನ ಅವರು ಬೇರೆ ಭಾಷೆಯಲ್ಲಿ ರಿಲೀಸ್ ಮಾಡಿದ್ರು ಹೊತ್ತು ಅದು